ಕಲ್ಲು ತೂರಾಟದಿಂದ ಭುಗಿಲೆದ್ದ ಉದ್ವಿಗ್ನತೆ. ಚಿಕ್ಕಮಗಳೂರಿಗೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಗತ್ಯ ಇದೆ. ಅಷ್ಟಕ್ಕೂ ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟ ನಡೆದಿದ್ಯಾಕೆ? ನಮಸ್ಕಾರ, ADN.comಗೆ ಸ್ವಾಗತ. ನಾನು ಸಪನ. ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಕಲ್ಲು ತೂರಾಟದ ಘಟನೆ ನಗರದಲ್ಲಿ ಕೋಮು ಉದ್ವಿಗ್ನತೆಯನ್ನ ಉಂಟು ಮಾಡಿದೆ. ಸಣ್ಣ ಪುಟ್ಟ ಕಾರಣಗಳಿಂದಾನೇ ಗಲಾಟೆಗಳು ಉಂಟಾಗಿ ಹಿಂಸಾಚಾರದಂತಹ ಭೀಕರ ಕೃತ್ಯಗಳಿಗೆ ತಿರುವುದು ಸಮಾಜದ ಒಗ್ಗಟ್ಟಿಗೆ ಆತಂಕಕಾರಿ ಬೆಳವಣಿಗೆ. ಹೌದು, ಚಿಕ್ಕಮಗಳೂರಿನ ತಿಲಕ್ ಪಾರ್ಕ್ ಸಮೀಪ ಇರೋ ಹಿಂದೂ ಸಮುದಾಯದ ಮನೆಯೊಂದರ ಮೇಲೆ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಮುಸ್ಲಿಂ ಯುವಕರ ಮೇಲೆ ಬಜರಂಗ್ ದಳದ ಕಾರ್ಯಕರ್ತರು ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಇದರ ಪರಿಣಾಮ ನಗರದಲ್ಲಿ ಕೋಮು ಉದ್ವಿಗ್ನತೆ ಉಂಟಾಗಿದೆ. ಕಳೆದ ಒಂದು ವಾರದಿಂದ ಕಿಡಿಗೇಡಿಗಳು ರಾತ್ರಿ ವೇಳೆ ನಿರಂತರ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ರು ಅಂತ ಮನೆ ಮಾಲೀಕರು ಆರೋಪ ಮಾಡಿದ್ದಾರೆ. ಸೋಮವಾರ ರಾತ್ರಿಯೂ ಕೂಡ ಕಲ್ಲು ತೂರಾಟ ನಡೆದಿದೆ. ಈ ಬೆನ್ನಲ್ಲೇ ಕೆಲ ಮುಸ್ಲಿಂ ಯುವಕರನ್ನ ಬಜರಂಗ್ ದಳ ಕಾರ್ಯಕರ್ತರು ಹಿಡಿದು ಥಳಿಸಿದ್ದಾರೆ ಮತ್ತು ಪೊಲೀಸರಿಗೆ ಅವರನ್ನ ಒಪ್ಪಿಸಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಘರ್ಷಣೆಯ ವೇಳೆ ಇಬ್ಬರು ಮುಸ್ಲಿಂ ಯುವಕರು ಗಾಯಗೊಂಡಿದ್ದಾರೆ. ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಮ್ಮ ಮೇಲೆ ಬಜರಂಗ್ ದಳ ಮತ್ತು ಬಿಜೆಪಿ ಕಾರ್ಯಕರ್ತರು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಗಾಯಾಳುಗಳು ಆರೋಪ ಮಾಡಿದ್ದಾರೆ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಕಲ್ಲು ತೂರಾಟಕ್ಕೆ ಒಳಗಾದ ಮನೆಯ ಮಾಲೀಕ ಗಗನ್ ಅವರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ಮಧ್ಯಾಹ್ನ ಮತ್ತು ರಾತ್ರಿ ವೇಳೆ ಮನೆ ಮೇಲೆ ಕಲ್ಲನ್ನ ಎಸೆಯಲಾಗ್ತಾ ಇದೆ. ನಾವು ಭಯದಲ್ಲಿ ಜೀವನವನ್ನ ನಡೆಸುವಂತಾಗಿದೆ. ಸೋಮವಾರ ರಾತ್ರಿ ಕೂಡ ಮನೆ ಮೇಲೆ ಕಲ್ಲನ್ನ ಎಸೆದಿದ್ದಾರೆ. ಇದನ್ನ ನನ್ನ ತಾಯಿ ಮತ್ತು ತಂಗಿ ಪ್ರಶ್ನೆ ಮಾಡಿದ್ರೆ ಅವರೊಂದಿಗೆ ಯುವಕರು ಜಗಳವನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸದ್ಯ ಪ್ರಕರಣದ ತನಿಖೆಯನ್ನ ಬಸವನಹಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಕೈಗೊಂಡಿದ್ದಾರೆ. ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿದವರು ಯಾರು ಅನ್ನೋದು ಸ್ಪಷ್ಟವಾಗಿಲ್ಲದೆ ಇದ್ರೂ ಮುಸ್ಲಿಂ ಯುವಕರೇ ಕೃತ್ಯವನ್ನ ಎಸಗಿದ್ದಾರೆ ಅಂತ ಆರೋಪ ಮಾಡಿ ಅವರ ಮೇಲೆ ಬಜರಂಗ್ ದಳದ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿದ್ದಾರೆ. ಯುವಕರ ಮೇಲೆ ಹಲ್ಲೆಗೈದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ SDPI ಒತ್ತಾಯ ಮಾಡಿದೆ. ನಗರದ ತಿಲಕ್ ಪಾರ್ಕ್ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. MSP ಜಯಕುಮಾರ್ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಪಡೆ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಠಾಣೆ ಮತ್ತು ಆಸ್ಪತ್ರೆ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇಂತಹ ಘಟನೆಗಳು ಹೊಸತೇನಲ್ಲ. ಕಳೆದ ಕೆಲವು ವರ್ಷಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಚಿಕ್ಕ ವಿಚಾರಗಳು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ವದಂತಿಗಳ ಮೂಲಕ ದೊಡ್ಡ ಗಲಭೆಗಳಿಗೆ ಕಾರಣ ಆಗ್ತಾ ಇದೆ. ವದಂತಿಗಳ ವೇಗದ ಹರಡುವಿಕೆ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರಚೋದನಾತ್ಮಕ ಸಂದೇಶಗಳು, ರಾಜಕೀಯ ಧ್ರುವೀಕರಣ, ಸ್ಥಳೀಯ ಮಟ್ಟದಲ್ಲಿ ಸಮನ್ವಯದ ಕೊರತೆಯಿಂದ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ಚಿಕ್ಕಮಗಳೂರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಇಂತಹ ಉದ್ವಿಗ್ನತೆ ಮರಕಳಿಸ್ತಾ ಇರೋದು ಸಮಾಜದ ಶಾಂತಿಗೆ ಸವಾಲಾಗಿದೆ. ಹೀಗಾಗಿ ಚಿಕ್ಕಮಗಳೂರಿನಲ್ಲಿ ಶಾಂತಿ ಮತ್ತು ಸೌಹಾರ್ದವನ್ನ ಕಾಪಾಡೋದಕ್ಕೆ ವಿಶೇಷ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆಯ ಅತ್ಯಗತ್ಯ ಇದೆ. ವದಂತಿಗಳನ್ನು ತಕ್ಷಣ ತಡೆದು ನಿಖರ ಮಾಹಿತಿ ಹಂಚಿಕೆ, ಸೂಕ್ಷ್ಮ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕಾ ನಿಗಾ, 2 ಸಮುದಾಯಗಳ ಮಧ್ಯೆ ಸಂವಾದ ವೇದಿಕೆ ನಿರ್ಮಾಣ, ಹಬ್ಬ ಉತ್ಸವಗಳ ಸಂದರ್ಭದಲ್ಲಿ ವಿಶೇಷ ಶಾಂತಿ ಸಮಿತಿಗಳ ಸಕ್ರಿಯತೆಗೆ ಅವಶ್ಯ ಆಗಿದೆ. ಭಾರತದ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಖಾತ್ರಿಪಡಿಸುತ್ತೆ. ಚಿಕ್ಕ ಘಟನೆಗಳಿಗೂ ಕೋಮು ಬಣ್ಣವನ್ನ ನೀಡೋದು ಕಾನೂನುಬದ್ಧವಾಗಿಯೂ ಮತ್ತು ನೈತಿಕವಾಗಿಯೂ ತಪ್ಪು. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಕರ್ತವ್ಯ ಆದರೂ ಸಮಾಜದ ಜವಾಬ್ದಾರಿಯೂ ಕೂಡ ಅಷ್ಟೇ ಮುಖ್ಯ ಆಗಿದೆ. ಚಿಕ್ಕಮಗಳೂರಿನಂತಹ ಪ್ರದೇಶಗಳು ಗಲಭೆಗಳ ಮೂಲಕ ಗುರುತಾಗಬಾರದು. ಶಿಕ್ಷಣ, ಸಂವಾದ ಮತ್ತು ಕಾನೂನು ಜಾಗೃತಿ ಮೂಲಕ ಶಾಂತಿ ವಾತಾವರಣ ಬಲಪಡಿಸಬೇಕಾಗಿದೆ. ಹಬ್ಬಗಳು, ಮೆರವಣಿಗೆಗಳು, ಸಾಮಾಜಿಕ ಕಾರ್ಯಕ್ರಮಗಳು ಒಗ್ಗಟ್ಟಿನ ಸಂಕೇತ ಆಗಬೇಕು. ಚಿಕ್ಕ ವಿಚಾರಗಳಿಂದ ದೊಡ್ಡ ಗಲಾಟೆಗಳಿಗೆ ಅವಕಾಶವನ್ನ ನೀಡದೆ ಮುನ್ನೆಚ್ಚರಿಕೆಯ ಕ್ರಮಗಳ ಜೊತೆಗೆ ಶಾಂತಿಯನ್ನ ಕಾಪಾಡೋದು ಅಗತ್ಯ ಆಗಿದೆ. ಚಿಕ್ಕಮಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿಯಲ್ಲಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಸ್ಥಾಪಿಸಿ ಕೋಮುವಾದಿ ಶಕ್ತಿಗಳನ್ನ ಮಟ್ಟ ಹಾಕೋ ಕೆಲಸ ಸರ್ಕಾರ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADN.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.